ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನು ಮತ್ತು ನಮ್ಮ ಹೋರ್ಗಿತಿ ಮಗಳು ನಮ್ಮಮ್ಮ 3 ಜನನೂ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಹೊಲ್ದ ಹತ್ರ ರಾಗಿ ಬಿತ್ತಿದ್ವಿ. ಹೊಲದ್ದು ಕಳೆ ಜಾಸ್ತಿ ಇತ್ತು, ಆದ್ರಿಂದ ಕಳೆ ಹೊಡೆಯೋಣ ಅಂದ್ಬಿಟ್ಟು ನಾವೇ ಹೋಗ್ತಾ ಇದ್ದೀವಿ. ತೋಟ ಹತ್ರ ನೋಡಿ, ತೋಟದ ಹತ್ರ ಹೋಗ್ತಾ ಇದ್ದೀವಿ ಔಷಧಿ ಹೊಡೆಯೋಕ್ಕೋಸ್ಕರ. ನಮ್ಮ ತೋಟ ಇರೋದು ಕೆರೆ ಹತ್ರ. ಇಲ್ಲಿ ಅಂಡೋಟಿಕ್ಕಂತವತ್ತು ಇಷ್ಟೊಂದು ಬಂದು ಎಷ್ಟು ಇಟ್ಕೊಂಡಿದ್ದು ನೋಡಿ. ಇದು ಶರ್ಮಾತ್ಮನ್ ದೇವಸ್ಥಾನ. ಅವ್ರು ಆಲೆ ನೋಡೋರೆ ನಮ್ಮ ಶಂಭುಕನ ದೇವಸ್ಥಾನ. ನೋಡಿ, ಏರಿನ ಮೇಲೆ ಹೋಗ್ಬೇಕು, ನಮ್ಮ ಕೆರೆಗೆ ಹೋಗ್ಬೇಕು ಅಂದರೆ, ನಾವು ಅಲ್ಲಿ ತಗೋಬೇಕು ಅಂದರೆ. ನೋಡಿ ಕೆರೆ, ನೋಡಿ ಕೆರೆ ಎಷ್ಟು ಫ್ರೆಶ್ ಆಗಿದೆ. ಯಾರೋ ಬಟ್ಟೆ ಒಗಿತವ್ರೆ, ಎಲ್ಲ ಬಟ್ಟೆ ಒಗಿತಿದ್ದಾರೆ ನೋಡಿ. ಮನೆ ಹತ್ರ ಅಷ್ಟೇ ಯಾರು ಬಟ್ಟೆ ಒಗೆಯಲ್ಲ ಅಲ್ಲಕ್ಕ. ಇಲ್ಲೇ ಬರೋ ಜಾಸ್ತಿ ನೋಡಿ, ಇಲ್ಲೇ ಬರೋ ಜಾಸ್ತಿ. ಯಾರು ಬಟ್ಟೆ ಮನೆ ಹತ್ರ ಒಗೆಯಲ್ಲ. ಪಾತ್ರೆ ತೊಳಿತಾರೆ ನೋಡಿ. ನಮ್ಮ ಕೆರೆ ಎಷ್ಟು ದೊಡ್ಡದಾಗಿದೆ. ಎಲ್ಲಿ ಕಟ್ಕೊತಿದ್ರು ಎಲ್ಲದೆ ಅಲ್ಲಿ, ಅದೇ ಅವರಮ್ಮ ಅಲ್ಲವ್ರು ನೋಡಿ. ಒಂದು ಕಾಯಿ ಬಿದ್ದಿಲ್ಲ. ನೋಡಿ, ಇವ್ರು ಔಷಧಿ ಕಟ್ಕೊಳ್ಳೋಣ ಅಂತ ಬೇರಲ್ಲಿ ಮುಳ್ಕ ಕಚ್ಕತ್ತಿದ್ದಾರೆ. ಇವ್ರ ಅಮ್ಮನ ಕಡಿತಿದ್ದಾರೆ. ಬಿಸಿಲಂತ ನೋಡಿ ಇವ್ರಿಗೆ. ಈ ಕಡೆ ತಿರ್ಗೋಕ ಮಕ್ಕ ತೋರ್ಸಕ್ಕ. ಇವ್ರಿಗೆ ಬಿಸಿಲಂತ ಇವ್ರ ಕಳ್ರಿಗೆ. ನೋಡು, ಹೊಡಿತಿದ್ದಾರೆ ಕಳೆ ಔಷಧಿ. ನೋಡಿ, ಇವ್ರ ಅಮ್ಮ ಕಳೆ ಹೊಡಿರೆ ರಾಗಿ ಪಿಡಿ ಹೊಡಿಬಿಡಿ ಅಂತ ಹೇಳ್ತಿದ್ದಾರೆ. ನೋಡಿ ಇವ್ರು ಹೆಂಗೆ ಹೊಡಿತಿದ್ದಾರೆ. ಚಾರ್ಜರ್ ಖಾಲಿ ಆಗಿತ್ತು, ಚಾರ್ಜರ್ ಹಾಕೊಂಡೋಗೋಣ ಅಂತ ಮನೆಗೆ ಬಂದೋ. ಅಲ್ವೇ ತಗೋ ಹಿಡ್ಕೊ. ಚಾರ್ಜರ್ ಖಾಲಿ ಆಗಿತ್ತು, ಮತ್ತು ಚಾರ್ಜರ್ ಹಾಕೊಂಡು ತೊಗೊಂಬಂದು. ಈಗ ಅವ್ರು ಔಷಧಿ ಹೊಡಿಯೋಕ್ಕೆ ಎಲ್ಲ ನೀರೆಲ್ಲ ಹಾಕೊಂಡು ರೆಡಿ ಮಾಡ್ಕೊತಿದ್ದಾರೆ. ಔಷಧಿ ಹೊಡಿಯೋಕೆ ಹೋಗ್ತಿದ್ದಾರೆ. ಔಷಧಿ ಹೊಡೆದ್ಬಿಟ್ಟು ಮನೆಗೆ ಬಂದು ಮಳೆ ಬಂತು. ಅಷ್ಟರಲ್ಲಿ ನೋಡಿ ಹೆಂಗೆ ಬಂದ್ಬಿಡ್ತು, ಹಿಂದೆಲ್ಲೇ ಬಂದ್ಬಿಡ್ತು ಮಳೆ. ಔಷಧಿ ಕ್ಯಾನ್ ಇಲ್ಲಿ ಇಕ್ಕಿದ್ದೀವಿ, ಇನ್ನೂ ತೊಳೆದಿಲ್ಲ. ಅಷ್ಟರಲ್ಲಿ ದುರ್ಗಕ್ಕೆ ಹೋಗೋಣ ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ಮತ್ತು ನನ್ನ ಫ್ರೆಂಡ್ ದುರ್ಗಕ್ಕೆ ಹೋದ್ವಿ. ಎಲ್ಲ ಹೊಡ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಈಗ ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ನಡಿಯಕ್ಕ. ಈ ದುರ್ಗಕ್ಕೆ ಬಂದ್ವಿ. ದುರ್ಗದಲ್ಲಿ ಒಡವೆ ಅಂಗಡಿಗೆ ಬಂದ್ವಿ. ಸ್ವಲ್ಪ ಒಡವೆ ಇಸ್ಕೋಬೇಕಾಗಿತ್ತು, ಓಲೆ ಮಾಡೋಕ್ಕಿದ್ವಿ, ಅದಕ್ಕೆ ಒಡವೆ ಅಂಗಡಿಗೆ ಬಂದಿದ್ದೀವಿ. ನೋಡಿ, ನಾವು ಹುಲಿಯೂರು ದುರ್ಗದಲ್ಲಿ ಇದೇ ಅಂಗಡಿ ಮಾಡಿಸೋದು ಒಡವೆನ. ಓಲೆ ಮಾಡಿಸೋರ ಇಲ್ವಾ ಕೇಳ್ಬಿಟ್ಟು ಒಡವೆ ಇಸ್ಕೊತೀವಿ. ಈಗ ಕಸ್ಟಮರ್ ಇದ್ದರು, ಒಂದು 5 ಮಿನಿಟ್ಸ್ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಅಲ್ಲೇ ಕೂತಿದ್ದು ಓಲೆ ಈಸ್ಕೊಂಡು, ಓಲೆ ಜುಮ್ಕಿ ಮಾಡೋಕ್ಕಿದ್ವಲ್ಲ ಈಸ್ಕೊಂಡು ಮನೆಗೆ ಬಂದು. ಮನೆಗೆ ಬಂದಮೇಲೆ ಹುಡುಗರು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂದ್ಬಿಟ್ಟು ಹುಡುಗರ್ಗೆ ಆಟ ಆಡ್ತಿದ್ದೆ. ಕ್ಷಮಿಕ್ಷಾ ಮಾಲು, ನಿಮ್ಮ 3 ಜನಕ್ಕೂ ಗೇಮ್ ಅಂದರೆ ಆಟ ಆಡಿಸ್ತೀನಿ. ನಾನು 5 ಕ್ವಶನ್ ಕೇಳ್ತೀನಿ. 5ರಲ್ಲಿ 4 ಕರೆಕ್ಟ್ ಆನ್ಸರ್ ಯಾರು ಹೇಳ್ತೀರಾ ಅವ್ರಿಗೆ ಪ್ರೈಸ್ ಕೊಡ್ತೀನಿ. ಓಕೆನಾ? ಈಗ ಯಾರಿಂದ? ನಕುಲಿಂದ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ನಕುಲ್, ನಿನಗೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಟೀಚರ್ಸ್ ನೇಮ್ ಹೇಳಬೇಕು, 4 ಜನದ್ದು. ನಾನು 10 ಅಷ್ಟರಲ್ಲಿ ನಿನ್ನ 4 ಜನದ ನೇಮ್ ಹೇಳಿರಬೇಕು, ಸರಿನಾ? ರೆಡಿ, ಸ್ಟಡಿ, ಸ್ಟಾರ್ಟ್. 1 2 3 4 5 6. ಓಕೆ, ಜಾಸ್ತಿನೇ ಹೇಳಿದ್ದೀರಾ. ನಾನು ಹೇಳಿದ್ದು 4. ಸರಿ, 1 ಪಾಯಿಂಟ್ ನಕುಲ್ಗೆ. ನೆಕ್ಸ್ಟು ನಕುಲ್, ನಿನಗೇನೆ 2ನೇ ಕ್ವಶನು. ನಿನಗೆ ಇಷ್ಟವಾದ ಊರು ಹೇಳಬೇಕು, ಸರಿನಾ? ಊರುಗಳ ಹೆಸರು ನಿನ್ಗೆ ಇಷ್ಟ ಆಗಿರುತ್ತಲ್ಲ ಊರು, ಅದು ಹೇಳಬೇಕು.
ಕರೆಕ್ಟಾಗಿ 4 ಹೇಳಬೇಕು ಸರಿನಾ. ರೆಡಿ ಸ್ಟಡಿ ಸ್ಟಾರ್ಟ್. 1 2 3 4 5 ಕರೆಕ್ಟಾಗಿ ಹೇಳಿದ್ದೀರಾ, ಜಾಸ್ತಿನೇ ಹೇಳಿದ್ದೀರಾ. 4ಕ್ಕಿಂತ 1 ಪಾಯಿಂಟ್ ನಿಮಗೆ. ಓಕೆನಾ. ಟೋಟಲ್ 2 ಪಾಯಿಂಟ್ ನಿಮಗೆ, 3 ಪಾಯಿಂಟ್ ಐತಿ. ಇನ್ನು 3 ಕ್ವಶನ್ ಕೇಳ್ಬೇಕು ನಾನು ನಿಮಗಿನ್ನ. ಈಗ 3ನೇ ಕ್ವಶನ್ ಬಂದುಬಿಟ್ಟು ನಕುಲ್ ನಿಮಗೆ ಕರೆಕ್ಟಾಗಿ ಕ್ವಶನ್ ಒಂದೇ ಸಲ ನಾನು ಹೇಳೋದು. ನಿಮ್ಮ ಅಪ್ಪ ಇದ್ದಾರಲ್ಲ, ನಿಮ್ಮ ಅಪ್ಪ ಅವರ ಅಪ್ಪನ ಹೆಸ್ರು ಹೇಳಿ. ಪಾಪಣ್ಣನಾ? ಕರೆಕ್ಟಾ? ಓಕೆ, ಕರೆಕ್ಟ್ ಆನ್ಸರ್. ಅವರಿಗೆ ಇನ್ನೂ 1 ಪಾಯಿಂಟ್ ಸಿಗ್ತಾ ಇದೆ. ನಕುಲ್, ನಿನಗೆ ಇಷ್ಟ ಆಗಿರೋ ಆಟ ಯಾವುದು? ಕರೆಕ್ಟಾಗಿ 4 ಆಟದ ಹೆಸರು ಹೇಳಬೇಕು. 1 ನಿಮಿಷ. ಸ್ಟಾರ್ಟ್ ಹೇಳ್ತೀನಿ. ರೆಡಿ ಸ್ಟಡಿ ಸ್ಟಾರ್ಟ್. 1 2 3 4 5 6 7 8 9 10. ಕರೆಕ್ಟ್ ಆನ್ಸರ್ 4 ಹೇಳೋರೆ. ನಾನು 4 ಹೇಳಿದ್ದೆ, ಕರೆಕ್ಟಾಗೈತೆ 4. ಸರಿನಾ? ಇವ್ರಿಗೆ 1 ಪಾಯಿಂಟು. 5ರಲ್ಲಿ 4 ಕ್ವಶನ್ಸ್ ಕೇಳಿದ್ದೀನಿ, 4ಕ್ಕೂ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರ ನಕುಲ್. ಇನ್ನೊಂದು ಕ್ವಶನ್ ಐತೆ. ನಿನ್ಗೆ ಇಷ್ಟ ಆಗಿರೋ 5 ನಂಬರ್ ಹೇಳಿರ್ಬೇಕು. ಇಷ್ಟ ಆಗಿರೋ ನಂಬರು 1 2 3 4 5. ರಾಂಗ್ ಆನ್ಸರ್ ಇದು. ನಾನು ಹೇಳಿದ್ದು ಇಷ್ಟ ಆಗಿರೋ ನಂಬರ್ ಹೇಳಿ ಅಂತ. ಯಾವುದಿದು? 21 22 23 ನಿಮ್ದು ರಾಂಗ್ ಆನ್ಸರ್. ಓಕೆನಾ. 5ರಲ್ಲಿ 4 ಆನ್ಸರ್ ಕರೆಕ್ಟಾಗೈತೆ ನಕುಲ್. ಆಯಿತಾ? ನೆಕ್ಸ್ಟು ಸಮೀಕ್ಷಾ, ನಿನಗೆ ಕ್ವಶನ್ ಕೇಳ್ತೀನಿ ಈಗ. ನಿನ್ಗೆ ಇಷ್ಟ ಆಗಿರೋ 4 ಜನದ್ದು ಫ್ರೆಂಡ್ ಹೆಸ್ರು ಹೇಳಬೇಕು. ಸರಿನಾ? ನಾನು 10 ಎಣಿಸ್ತೀನಿ, ಅಷ್ಟರಲ್ಲಿ ನೀನು ಹೇಳಿರಬೇಕು. ಸರಿನಾ? ರೆಡಿ ಸ್ಟಡಿ ಸ್ಟಾರ್ಟ್. ಸರಿ ಅವ. ಓಕೆ, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. 1 ಪಾಯಿಂಟ್ ನಿಮ್ಗಾಗುತ್ತೆ. ಮಗು ಅಲ್ವಾ, ಅದರಿಂದ 1 ಪಾಯಿಂಟ್ ಮಿಸ್ ಆದ್ರೂ ಪರವಾಗಿಲ್ಲ. ಓಲಿ ಅಂತ 1 ಪಾಯಿಂಟ್ ಕೊಡ್ತಾಯಿದ್ದೀನಿ. ಸಮೀಕ್ಷಾ, ನೀನು ಊಟ ಮಾಡ್ತೀಯಲ್ಲ ಮನೆಯಲ್ಲಿ, ನಿಂಗೆ ಇಷ್ಟ ಆಗಿರೋ ಊಟ ಹೆಸ್ರು ಹೇಳು. 3 ಯಾವುದೇದು ಇಷ್ಟ ಅಂತೇಳು. ಸರಿನಾ? ಆಯಿತು. ಸರಿ, ಓಕೆ. 3 ಆನ್ಸರ್ ಕರೆಕ್ಟಾಗಿ ಹೇಳಿದ್ದೀರಾ. 3 ನಾನು ಕೇಳಿದ್ದು, 3 ಹೇಳಿದ್ದೀರಾ. ಕರೆಕ್ಟಾಗಿದೆ. ಸರಿನಾ ಅಲ್ವಾ ಮಲೋರೆ? ನೆಕ್ಸ್ಟ್ ಕ್ವಶನ್ನು, ನಿನಗೆ ಇಷ್ಟ ಆಗಿರೋ ಹಣ್ಗಳ ಹೆಸ್ರು ಹೇಳಬೇಕು. 3 ಹಣ್ಗಳ ಹೆಸ್ರು ಹೇಳು. ಹಾಂ, ಸ್ಟಾರ್ಟ್. 2 10. ಓಕೆ, ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ. ಅದು ಪರಂಗಿ ಹಣ್ಣು. ಓಕೆ, ಕರೆಕ್ಟಾಗಿ ಹೇಳಿದ್ದೀರಾ 3. 5 ಕ್ವಶನಲ್ಲಿ 3 ಕ್ವಶನ್ ಕೇಳಿದ್ದೀರಿ, 3ಕ್ಕೂ ಕರೆಕ್ಟಾಗಿ ಹೇಳಿದ್ದೀರಾ. ಸರಿನಾ? ನಿಂಗೆ ನೆಕ್ಸ್ಟು 4ನೇ ಕ್ವಶನ್ನು ನೋಡಿಲ್ಲಿ. ನಿಂಗೆ ಮನೇಲಿ ಇಷ್ಟ ಆಗಿರೋರು ಇಬ್ಬರು ಯಾರ್ಯಾರು ಅಂತ ಹೇಳಬೇಕು. ಸರಿನಾ? ಸ್ಟಾರ್ಟ್. 1 ಅಷ್ಟೇ. ನಾನು ಹೇಳಿದ್ದೆ 2 ಕರೆಕ್ಟಾಗಿ ಹೇಳಿದ್ದೀರಾ. ಸರಿ ಆಯಿತು. 5ರಲ್ಲಿ 4 ಕರೆಕ್ಟಾಗಿ ಹೇಳಿದ್ದೀರಾ. ಈಗ ಲಾಸ್ಟ್ ಕ್ವಶನ್ನು, ನಿಮಗೆ 1 2 ಬರುತ್ತಲ್ವಾ? ನಾನು 10 ಎಣಿಸೋಷ್ಟರಲ್ಲಿ ನೀನು 1ರಿಂದ 5ವರೆಗೂ ನಂಬರ್ ಹೇಳಬೇಕು. ಸರಿನಾ? ರೆಡಿ ಸ್ಟಡಿ ಸ್ಟಾರ್ಟ್. 1 2 3 4 5 6 ಓಕೆ ಓಕೆ ನಾನು 9 10. 5ಕ್ಕೆ 5 ಆನ್ಸರ್ ಕರೆಕ್ಟಾಗಿ ಹೇಳಿದ್ದೀರಾ. ನಿಮ್ಗೆ 5 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸರಿನಾ? ನೆಕ್ಸ್ಟು ಮಹಾಲಕ್ಷ್ಮಿ ಅವರು. ಮಹಾಲಕ್ಷ್ಮಿ, ನಿಮಗೆ ಮೊದಲನೇ ಕ್ವಶನ್ನು ನೀವು ಕರೆಕ್ಟಾಗಿ ಹೇಳ್ಬೇಕು. ಓಕೆನಾ? ನಿನ್ಗಿಷ್ಟ ಆಗಿರೋದು 5 ಜನ ಹೀರೋ ಹೆಸ್ರು ಹೇಳಬೇಕು. ನಾನು 10 ಅನ್ಸೋಷ್ಟರಲ್ಲಿ ನೀವು ಹೇಳಿರಬೇಕು. ಸರಿನಾ? ಸ್ಟಾರ್ಟ್. 1 2 3 4 5 6 7 8 9 10. ಸಾರಿ, ನಿಮ್ಮ ಆನ್ಸರ್ ತಪ್ಪಾಗಿದೆ. ನಾನು ಹೇಳಿದ್ದು ಹೀರೋ ಹೆಸರು 5 ಜನ ಹೇಳಬೇಕು ಅಂತ. ರಚಿತಾರಾಮು ಮತ್ತು ಭವ್ಯ ಹೀರೋಯಿನ್ನವರು. ಹೀರೋಯಿನ್ನೆಲ್ಲ ಹೇಳಿದ್ದು ಹೀರೋಗಳು. ಸಾರಿ, 1 ಆನ್ಸರ್ ರಾಂಗ್ ಹೇಳಿದ್ದೀರಾ. ಓಕೆನಾ? ನೆಕ್ಸ್ಟು 2ನೇ ಕ್ವಶನ್ನು, ನಿಮ್ಗಿಷ್ಟ ಆಗಿರೋ 5 ದೇವರ ಹೆಸರು ಹೇಳಿ. ಸ್ಟಾರ್ಟ್. 1 2 3 4 5. ಓಕೆ, ಕರೆಕ್ಟ್ ಆನ್ಸರ್ ಹೇಳಿ. 5 ಅಲ್ಲ, 4 ಕೇಳಿದ್ದು ಅನಿಸುತ್ತೆ. 5 ಸರಿ ಆಯಿತು. 5 ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ.
ನೆಕ್ಸ್ಟು 3ನೇ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆಗಿರೋ ಹೂ ಹೆಸ್ರು ಹೇಳಬೇಕು. 5 ಸ್ಟಾರ್ಟ್. 1 2 3 4 5 6 7. ಓಕೆ, ಸರಿಯಾದ ಉತ್ತರ. ನಾನು 10 ಆನ್ಸರ್ಸಲ್ಲಿ ನೀವು 1ರಿಂದ 10ನ ಉಲ್ಟಾ ಹೇಳ್ಕೊಂಡು ಬರಬೇಕು. 10ರಿಂದ 1ವರೆಗೂ. ಓಕೆನಾ? ಸ್ಟಾರ್ಟ್. 1 2 3 4 5. ಓಕೆ, ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ. ನಿಮ್ಗೊಂದು ಪಾಯಿಂಟ್ ಸಿಗ್ತಾಯಿದೆ. ಈಗ ನೆಕ್ಸ್ಟು ಲಾಸ್ಟ್ ಕ್ವೆಶನ್ನು. ನಿಮಗೆ ನಿಮ್ಮ ಮನೆಯಲ್ಲಿ ನೀವು ಮಾಡೋಂತಹ 3 ಅಡುಗೆ ಹೇಳಬೇಕು, ಯಾವ್ದ್ಯಾವ್ದು ಮಾಡ್ತೀರಾ ಅಂತ. ಓಕೆನಾ? ನಾನು 5 ಎಣಿಸ್ತೀನಿ, ಅಷ್ಟರಲ್ಲಿ ನೀವು ಹೇಳಿರಬೇಕು. ಸ್ಟಾರ್ಟ್. 1 2 3 4 5. ಓಕೆ ಓಕೆ, ನಿಮಗೆ ಒಂದು ಪಾಯಿಂಟ್ ಸಿಗ್ತಾ ಇದೆ. ಕಾಫಿ ಅಡುಗೆನ ಏನು ಅಂತ ಗೊತ್ತಾಗಲಿಲ್ಲ. ಓಕೆ, ಇದರಲ್ಲಿ ಫಸ್ಟ್ ವಿನ್ನರು ನಾನು ಹೇಳಿದ್ದೆ. 4 ಪಾಯಿಂಟ್ ಯಾರು ಬರ್ತಾರೋ ಅವ್ರಿಗೆ ವಿನ್ನು ಅಂತ. 4 ಈಕ್ವಲ್ ಐತೆ ನಿಮ್ಮದು ಮತ್ತು ನಕುಲ್ದು. ಸಮೀಕ್ಷಾದು 5ಕ್ಕೆ 5 ಪಾಯಿಂಟ್ ಇದೆ. ಆದ್ದರಿಂದ 4 ಇಲ್ಲ, 5ಕ್ಕೆ 5 ತೆಗೆದವ್ರವರು. ಅದಕ್ಕೆ ಅವ್ರಿಗೆ ವಿನ್ನರ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಫಸ್ಟ್ ಪ್ರೈಸ್ ವಿನ್ನರ್ ಪ್ರೈಸ್ ಕೊಡ್ತಾ ಇರೋದು. ಓಕೆನಾ? ಈ ವಿನ್ನರ್ ಬಂದ್ಬಿಟ್ಟು ಸಮೀಕ್ಷಾ ಅಂತ. ಸಮೀಕ್ಷಾ ಈಸ್ ವಿನ್ನರ್. ನೋಡಿ, ಈಗ ಬಹುಮಾನ ಆಗಿ ಕೊಡು. ಮಹಾಲಕ್ಷ್ಮಿ, ನಕುಲ್ ಇಬ್ಬರು ಸೇರಿ ಅವ್ರಿಗೆ ಬಹುಮಾನ ಕೊಡಿ. ಥ್ಯಾಂಕ್ ಯು. ಚಪ್ಪಳೆ ಹೊಡೀರಿ ಇಬ್ರು. ಸಮೀಕ್ಷಾ ನೋಡಿ, ನಮ್ಮ ಹುಡುಗರು ಎಷ್ಟು ಖುಷಿಯಾಗಿ ಆಟ ಆಡಿದ್ರು ಅಂತ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.